ಈಗ ಅದು ಯಾರಿಗೂ ಕೂಡ ಖಾಸಗಿಯವರಿಗೆ ಕೊಟ್ಟಿಲ್ಲ. ಹೇಳ್ತಾರೆ KLE ಸೊಸೈಟಿಯಿಂದನೂ ಕೂಡ ಅಲ್ಲಿ ಕೆಲವು ಸೂಪರ್ ಸ್ಪೆಷಲಿಸ್ಟ್ ಎಲ್ಲ ಕಾಲ್ ಫಾರ್ ಮಾಡಿದ್ವಿ. ನಮ್ಮಲ್ಲಿ ಬಂದಿರೋರು ಸುಮಾರು 11 ಜನ ಗೌರ್ಮೆಂಟ್ ಇಂದಾನೆ ಇದ್ದಾರೆ. ಯಾವ್ಯಾವ ಡಿಪಾರ್ಟ್ಮೆಂಟ್ ಇಂದ ಬಂದಿಲ್ಲ. KLE ಸಂಸ್ಥೆಯಿಂದ ಇಲ್ಲಿ ಆನರರಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಅವ್ರ ನಿರ್ವಹಣೆ ಕೊಟ್ಟಿಲ್ಲ. ಖಾಸಗಿ ಲಾಬಿ ಕಾರಣಕ್ಕೆ ಇಷ್ಟು ವರ್ಷ ವಿಳಂಬ ಆಗಿದೆ. ನಾಟ್ ಅಂಡರ್ಸ್ಟ್ಯಾಂಡ್. ಕೇಳಿಸ್ಕೊಳ್ಳಿ, ನಾವೇನ್ ಹೇಳ್ತಾ ಇದೀವಿ ಅಂದ್ರೆ ಫ್ರೀ ಆಗಿ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಏನು ಇಲ್ಲ, ಎಲ್ಲ ನಮ್ದೇ ನಿರ್ವಹಣೆ ಇದೆ. ಅವ್ರು ಯಾವ ಡಾಕ್ಟರ್ ಜಾಯಿನ್ ಆಗಿಲ್ಲ, ಅವ್ರು ಜಾಯಿನ್ ಆಗೋವರೆಗೆ ಟೆಂಪರರಿ ಆಗಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು. ಹಾಗಾಗಿ ಅವ್ರು ಯಾರು ಅಲ್ಲಿ ಹಣ ತಗೊಳ್ತಾ ಇಲ್ಲ, ಯಾರು ಅವ್ರಿಗೆ ಏನು ಸಂಬಂಧ ಇಲ್ಲ. ಒಬ್ರು ಕೇಳಿಯಪ್ಪ, ಇವತ್ತು ನೀವು ಬರ್ತೀರಲ್ಲ, ಅಲ್ಲಿ ಎಲ್ಲಾ ಎಕ್ವಿಪ್ಮೆಂಟ್ ತೋರಿಸ್ತೀವಿ ನಿಮ್ಗೆ. ಎಲ್ಲಾ ರೀತಿಯ ಎಕ್ವಿಪ್ಮೆಂಟ್ ಇದೆ, ಎಲ್ಲಾ ಡಿಪಾರ್ಟ್ಮೆಂಟ್ ಎಸ್ಟಾಬ್ಲಿಷ್ ಆಗಿದೆ. ನಿಮ್ಗೆ ತೋರಿಸ್ತೀವಲ್ಲ, ಅಲ್ಲಿ ಬರ್ತೀರಲ್ಲ. ಈಗ ನಿನ್ನೆ ಸಿದ್ದರಾಮಯ್ಯ ಹೇಳಿದಾರೆ ಸರ್, ಪದೇ ಪದೇ ಸಿದ್ದರಾಮಯ್ಯನವರು ನಾನೇ ಮುಂದಿನ 2.5 ವರ್ಷ ಮುಖ್ಯಮಂತ್ರಿ ಅಂತ ತಾವು ಹೇಳ್ತಿದ್ದಾರೆ. ಹೈಕಮಾಂಡ್ ವೀಕ್ ಆಗಿದೆ, ಹೈಕಮಾಂಡ್ಗೆ ಸಿದ್ದರಾಮಯ್ಯನವರು ಸೆಟ್ ಹೊಡೆದಿದ್ದಾರೆ ಅಂತ ಬಿಜೆಪಿ ಅವ್ರಿಗೆ ಯಾಕೆ ನಮ್ಮ ಪಕ್ಷದ ಬಗ್ಗೆ ಅವ್ರು ಕೆಲಸ ಮಾಡೋದು ಬಿಟ್ಬಿಟ್ಟು ನಮ್ಮ ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತಾರೆ? ಯಾಕೆ ತಲೆ ಕೆಡಿಸ್ಕೊತಾರೆ? ಅವ್ರು ಯಾರ್ರಿ ಅವರು? ಈ ಸೀಟ್ ಅವರ ಹೈಕಮಾಂಡ್. I do not want to reply BJP's query. ಸರ್, NDRF ಅನುದಾನವನ್ನ ಕೇಂದ್ರ ಕೊಡ್ತಾ ಇರುವಂತ NDRF ಅನುದಾನವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಳ್ತಾ ಇದ್ದೀರಿ ಅಂತ ಹೇಳಿ ಆರ್ ಅಶೋಕ್ ಅವರು ಆರೋಪ ಮಾಡ್ತಾರೆ. ಮತ್ತೆ ಅದನ್ನೇ ಹೇಳಿದ್ರೆ, NDRF ದುಡ್ಡಿದೆಯಲ್ಲ, ನ್ಯಾಷನಲ್ ಡಿಸಾಸ್ಟರ್ ಫಂಡ್, ಅದನ್ನ ನಾವು ಯಾವತ್ತೂ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ತೀವಿ. ಗ್ಯಾರಂಟಿ ಯೋಜನೆಗಳಿಗೆ ಅವರಿಗೆ ಒಂಥರ ಆಮೇಲೆ ರೋಗ ಇದ್ದಾಗೆ ಅವರಿಗೆ ಗ್ಯಾರಂಟಿ ಯೋಜನೆಗಳು ಸಕ್ಸಸ್ ಆಗ್ಬಿಡ್ತಲ್ಲ. ಇಲ್ಲಿ ಕರ್ನಾಟಕದಲ್ಲಿ 2.5 ವರ್ಷದಿಂದ ಸಕ್ಸಸ್ ಆಗ್ಬಿಡ್ತಲ್ಲ. ಅದರಿಂದ ಅವರು ತಳಮಳ ಮಾಡ್ಕೊಂಡ್ಬಿಟ್ಟಿದ್ದಾರೆ, ತಳಮಳಗಾಗ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಮನ್ನು ಕಾಪಿ ಮಾಡ್ತಾ ಇದ್ದಾರೆ. ಈಗ ಬಿಹಾರದಲ್ಲಿ ಏನ್ ಮಾಡಿದ್ದಾರೆ, ದಿಲ್ಲಿನಲ್ಲಿ ಏನ್ ಮಾಡಿದ್ದಾರೆ, ರಾಜಸ್ಥಾನದಲ್ಲಿ ಏನ್ ಮಾಡಿದ್ದಾರೆ, ಮಧ್ಯಪ್ರದೇಶದಲ್ಲಿ ಏನ್ ಮಾಡಿದ್ದಾರೆ, ಮಹಾರಾಷ್ಟ್ರದಲ್ಲಿ ಏನ್ ಮಾಡಿದ್ದಾರೆ, ಹರಿಯಾಣದಲ್ಲಿ ಏನ್ ಮಾಡಿದ್ದಾರೆ. ಇದೇ ನರೇಂದ್ರ ಮೋದಿ ಅವರು ಯಾವ ಕಾರಣಕ್ಕೂ ಕೂಡ ಇಂಪ್ಲಿಮೆಂಟ್ ಮಾಡಕ್ಕಾಗಲ್ಲ ಅಂತ ಗ್ಯಾರಂಟಿ ಯೋಜನೆ ನಾವು ಮಾಡ್ಲಿಲ್ವಾ? ನಾವು ಏನ್ ಹೇಳಿದೀವಿ ಅದನ್ನ ಮಾಡೇ ತೀರ್ತೀವಿ.